Hello everyone, welcome back to my YouTube channel Banking Classmate. First of all, congratulations to all selected candidates of local bank officers. ಇದು ಒಂದು ಕರ್ನಾಟಕ aspirants ಗೆ ಮೇಜರ್ ರಿಕ್ರೂಟ್ಮೆಂಟ್ ಆಗಿತ್ತು. ಈ ರಿಕ್ರೂಟ್ಮೆಂಟ್ ಇಲ್ಲ ಅಂದಿದ್ರೆ ನೆಕ್ಸ್ಟ್ ನಮಗೆ ಇನ್ನ 1 ಇಯರ್ ಬೇಕಿತ್ತು ಆಫೀಸರ್ ರಿಕ್ರೂಟ್ಮೆಂಟ್ ನೋಡಲಿಕ್ಕೆ. ಸೊ ಇದು ಒಂದು ಮೇಜರ್ ರಿಕ್ರೂಟ್ಮೆಂಟ್ ಆಗಿತ್ತು. ಯಾರೆಲ್ಲ ಸೆಲೆಕ್ಷನ್ ಆಗಿದ್ದೀರಾ ನಿಮ್ಮ ಟೈಮ್ನ ನೀವು ಎಂಜಾಯ್ ಮಾಡಿ. ಕಂಗ್ರ್ಯಾಚುಲೇಷನ್ಸ್ ಟು ಯು ಆಲ್. ನಾನ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ನನಗೆ ಗೊತ್ತು ನಿಮ್ಗೆ ಎಷ್ಟು ಬೇಜಾರಾಗಿದೆ ಅಂತ ಅಂದರೆ, ಯಾಕಂದರೆ ಅವ್ರು ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಮಾಡಿದ್ದು 2 ಟೈಮ್ಸ್ ಆಫ್ ವೇಕೆನ್ಸೀಸ್ ಅಷ್ಟೇ. ಈಗ 1 ಟೈಮ್ಸ್ ಆಫ್ ವೇಕೆನ್ಸಿ ಅವರು ರಿಸಲ್ಟ್ ಕೊಟ್ಟಿದ್ದಾರೆ, ಸೆಲೆಕ್ಟ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ನೀವೇ ಉಳಿದಿರೋದು. ಸ್ವಲ್ಪ ಅದರಲ್ಲಿ ಮಿಸ್ ಆಗಿದೆ ನಿಮ್ಮ ಸೆಲೆಕ್ಷನ್. ನಂಗೆ ಗೊತ್ತು ನಿಮ್ಗೆ ತುಂಬ ಹರ್ಟ್ ಆಗುತ್ತೆ. ಹಾಗಂತ ನೀವು ಬೇಜಾರು ಮಾಡಿಕೊಂಡು ಪ್ರೊಕ್ಯಾಸ್ಟಿನೇಷನ್ ಮಾಡಿಕೊಂಡು ಕೂರೋ ಟೈಮ್ ಇದಲ್ಲ. ಯಾಕಂತ ಅಂದರೆ ನೆಕ್ಸ್ಟ್ ಇನ್ನು ನೋಟಿಫಿಕೇಷನ್ಸ್ ಜೂನಿಂದ ಸ್ಟಾರ್ಟ್ ಆಗುತ್ತೆ. ಹಾರ್ಡ್ಲಿ ನಿಮಗೆ 3 ಮಂತ್ಸ್ ಅಷ್ಟೇ ಇರೋದು ಪ್ರಿಪ್ರೇಷನ್ಸ್ ಮಾಡಲಿಕ್ಕೆ. ನಿಮಗೆ ಈ 3 ಮಂತ್ಸ್ ನೀವು ಚೆನ್ನಾಗಿ ಪ್ರಿಪೇರ್ ಮಾಡಿಲ್ಲ ಅಂತಂದರೆ ಥ್ರೂಔಟ್ ದ ಇಯರ್ ಎಕ್ಸಾಮ್ಸ್ ಚೆನ್ನಾಗಿ ಆಗಲ್ಲ. ಸೊ ನೀವು ಇಂಟರ್ವ್ಯೂಗೆ ಹೋಗಿ ಬಂದಿದ್ದೀರ ಆಲ್ರೆಡಿ. ಈ ಇಂಟರ್ವ್ಯೂಗೆ ಹೋಗಿ ಬಂದಿರೋ ಎಕ್ಸ್ಪೀರಿಯನ್ಸ್ ನಿಮಗೆ ಡೆಫಿನೆಟ್ಲಿ RRB POಗೆ ಹೆಲ್ಪ್ ಆಗುತ್ತೆ. RRB PO ಮೇನ್ಸಲ್ಲಿ ಬ್ಯಾಂಕಿಂಗ್ ಅಫೇರ್ಸ್ ಕೇಳ್ತಾರಲ್ಲ, ಅದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನೀವು ಡಿಮೋಟಿವೇಟ್ ಆಗದೆ ಜಸ್ಟ್ ನಿಮ್ಮ ಪ್ರಿಪ್ರೇಷನ್ ಏನು ಮಾಡಬೇಕು ಅದ್ರ ಕಡೆ ಗಮನ ಹರಿಸಿ. ಈಗ ಆಲ್ರೆಡಿ ಯಾರೆಲ್ಲ ಲೋಕಲ್ ಬ್ಯಾಂಕ್ ಆಫೀಸರ್ ಇಂಟರ್ವ್ಯೂಗೆ ಹೋಗಿಲ್ಲ ಅವರೆಲ್ಲ ಆಲ್ರೆಡಿ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ RRB POಗೆ. ಸೊ ನೀವು ಇಂಟರ್ವ್ಯೂಗಿಂದ ಸೆಲೆಕ್ಷನ್ ಆಗಿಲ್ಲ ಅಂತ ಕೂತಿ ನಿಮ್ಮ ಟೈಮ್ನ ವೇಸ್ಟ್ ಮಾಡಿಬಿಡಿ. ನಿಮ್ಮ ಪ್ರಿಪ್ರೇಷನ್ನ ನೀವು ಬೇಗ ಬೇಗ ಸ್ಟಾರ್ಟ್ ಮಾಡಿ ನೀವು ಈ ಇಯರ್ ಸೆಲೆಕ್ಷನ್ನ ತಗೊಳ್ಳಿ. ನಿಮಗೆ RRB PO ರಿಲೇಟೆಡ್ ವಿಡಿಯೋಸ್ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ. ನಾನು ಕಮೆಂಟ್ಸ್ನ ನೋಡಿ ವಿಡಿಯೋಸ್ನ ಮಾಡ್ತೀನಿ. ನಾನು ಸ್ವಲ್ಪ ವಿಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ವಿಡಿಯೋಸ್ನ ಬರುತ್ತೆ. ನೆಕ್ಸ್ಟ್ ಇನ್ನು RRB POಗೆ ಯಾವ್ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಅಂತ ಇನ್ನು ಟಾಪಿಕ್ ವೈಸ್ ವಿಡಿಯೋಸ್ನ ಮಾಡಿ ಹಾಕ್ತೀನಿ. ನಿಮ್ಮ ಪ್ರಿಪ್ರೇಷನ್ ನೀವು ಚೆನ್ನಾಗಿ ಮಾಡಿ. ಈ 3 ಮಂತ್ಸ್ ತುಂಬ ಇಂಪಾರ್ಟೆಂಟ್. ಬರೀ RRB PO ಅಂತ ಅಲ್ಲ, ನಿಮಗೆ ಈ ಇಯರಲ್ಲಿ ಸೆಲೆಕ್ಷನ್ ಬೇಕು ಅಂತ ಅಂದರೆ ಈ 3 ಮಂತ್ಸ್ ನೋಟಿಫಿಕೇಷನ್ ಬರ್ತಿರಲ್ಲ ಆ ಟೈಮಲ್ಲಿ ನಿಮ್ಮದು ವೀಕ್ನೆಸ್ ಏನಿದೆ ಅದನ್ನು ನೀವು ಸರಿ ಮಾಡ್ಕೊಳ್ಳೋ ಟೈಮ್ ಇದೇನೆ. ಸೊ ಈ 3 ಮಂತ್ಸ್ ನಾನು ಆರಾಮಾಗಿರ್ಬೋದು. ನೋಟಿಫಿಕೇಷನ್ ಬಂದಮೇಲೆ ಓದ್ತೀನಿ ಅಂತ ಅಂದರೆ ನಿಮ್ಮ ಸೆಲೆಕ್ಷನ್ ಆಗಲ್ಲ. ಈ 3 ಮಂತ್ಸ್ ತುಂಬ ಇಂಪಾರ್ಟೆಂಟ್. ಸೊ ಈ 3 ಮಂತ್ಸ್ ನೀವು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಷನ್ ಮಾಡಿ. ನೆಕ್ಸ್ಟ್ ಟಾಪಿಕ್ ವೈಸ್ ವಿಡಿಯೋಸ್ನ ನಾನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.